ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಶಿವರಾಮೇಗೌಡ ಗೋವಿಂದು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸುಭಾಷ ಕೂಡ ಬರ್ತಾನೆ. ಸುಭಾಷ, ಇವತ್ತು ನೀನು ಎಲ್ಲ ಬೂತ್ಗಳು ಕೂಡ ಹೋಗ್ಬಿಟ್ಟು ಎಲ್ಲ ಪೇಪರ್ನು ಕೂಡ ಕೊಟ್ಟು ಬರಬೇಕು ಅಂತ ಹೇಳಿದಾಗ, ಅಯ್ಯೋ ದೊಡ್ಡಪ್ಪ, ನಾನಿವತ್ತು ಬೂತ್ನೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತೆ, ಅದಕ್ಕೆ ಕಾರ್ಯಕರ್ತರೆಲ್ಲರನ್ನೂ ಕೂಡ ಸೇರೋ ಕೇಳಿದ್ದೀನಿ ಅಂದಾಗ, ಫಸ್ಟು ಅಣ್ಣ ಹೇಳ್ತವ್ರೆ ತಾನೇ, ಆ ಕೆಲಸ ಮಾಡಿ ಮುಗಿಸು, ಆಮೇಲೆ ಅಲ್ಲಿಗೆ ಹೋಗುವಂತೆ ಅಂತ ಹೇಳಿದಾಗ, ಏನಪ್ಪ ಈಗ ಮಾತಾಡ್ತೀಯ, ಅಲ್ಲಿ 100-150 ಜನ ಬರ್ತವ್ರೆ, ಅವ್ರನ್ನೆಲ್ಲ ಬಾ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗೋದಿಲ್ವೇ ಅಂದಾಗ, ಗೋವಿಂದು ಅವನೇನೋ ಕೆಲಸ ಐತೆ ಅಂತ ಹೇಳ್ತವನೆ ತಾನೆ, ಅವನ ಕೆಲಸನ ನೀನೇ ಮಾಡಿ ಮುಗಿಸು, ನಿನಗೂ ಹೋಗೋಕ್ಕಾಗಿಲ್ಲ ಅಂದರೆ ಯಾರಿಗಾದರೂ ಸ್ವಲ್ಪ ಹೇಳಿ ಕಳಿಸು ಅಂದಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ತಾರೆ. ಇದನ್ನು ವಿದ್ಯೆ ಕೂಡ ಕೇಳಿಸ್ಕೊಂಡು ಫುಲ್ ಅನುಮಾನ ಪಡ್ತಾ ಇರ್ತಾಳೆ. ಈ ಕಡೆ ಸುಭಾಷ ನಂದಿನಿನ ಮೀಟ್ ಆಗಿಬಿಟ್ಟು, ನಂದಿನಿ ನಿಜವಾಗ್ಲೂ ಕೂಡ ನೀನು ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂದಾಗ, ನನಗೆ ನಿಜ ಹೇಳಿ ನೀವು ನನ್ನನ್ನು ಮದುವೆ ಆಗ್ತೀರಾ ತಾನೆ ಅಂತ ಕೇಳ್ತಾಳೆ. ಖಂಡಿತವಾಗ್ಲೂ ಆಗ್ತೀನಿ, ನಮ್ಮ ದೊಡ್ಡಪ್ಪ ಇವಾಗ ನನ್ನನ್ನು ವಾರಸ್ತರ ಮಾಡೋಕ್ಕೆ ಹೊರಟವ್ರೆ, ನನ್ನನ್ನು ನಂಬಿ ನನ್ನ ಕೈಗೆ ಅಧಿಕಾರನೂ ಕೂಡ ಕೊಟ್ಟವ್ರೆ, ಆದಷ್ಟು ಬೇಗ ಆ ಚಂಪಾ ಮುಖವಾಡನ ಬಯಲು ಮಾಡಿಬಿಟ್ಟು ನಿನ್ನನ್ನು ಆ ಮನೆಗೆ ಮಹಾರಾಣಿ ಥರ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ ಅಂದಾಗ, ಅದೇ ಟೈಮಿಗೆ ಚಂಪಾ ಕೂಡ ಬಳೆ ಸೌಂಡ್ ಮಾಡ್ತಾಳೆ. ಏನಿದು ಸೌಂಡ್ ಬರ್ತಾ ಇರೋದು, ನೀನು ಬಂದಿದ ತಕ್ಷಣ ರೂಮ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದೀಯ ತಾನೆ, ಈಗಿನ ಕಾಲದಲ್ಲಿ ಏನೂ ನಂಬೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ರೂಮ್ನಲ್ಲಿ ನೋಡ್ತಾನೆ. ನೋಡಿದ್ರೆ ಚಂಪಾ ಅಲ್ಲಿ ಇರ್ತಾಳೆ. ಚಂಪಾ ಇಲ್ಲಿಗೆ ಹೇಗೆ ಬಂದ್ಲು ಅಂದರೆ, ಸುಭಾಷ ಮಾತಾಡಿಕೊಂಡು ಗಿಫ್ಟ್ನ ತಗೊಂಡು ನಂದಿನಿಗೆ ಒಂದು ದಿನ ಹೊರಟಿರ್ತಾನೆ. ಅದನ್ನು ವಿದ್ಯೆ ಕೂಡ ನೋಡಿಬಿಟ್ಟು, ನೋಡು ಚಂಪಾ, ಸುಭಾಷ್ ಅಣ್ಣ ಮನೆಯವ್ರ ಹತ್ರ ಒಂಥರ ಇದ್ರೆ ಮನಸ್ಸಲ್ಲೇ ಬೇರೆ ಥರ ಯೋಚನೆ ಮಾಡ್ತಾನೆ, ನನಗೆ ಯಾಕೋ ಅವರು ಬದಲಾಗಿದ್ದಾರೆ ಅಂತ ಅನಿಸೋದಿಲ್ಲ, ಅವ್ರ ನೀಚು ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡೋಗಿ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಮಾತಾಡ್ಕೊಂಡಿರ್ತಾಳೆ. ಈ ಕಡೆ ಸುಭಾಷ ಕೂಡ ನಂದಿನಿನ ಮೀಟ್ ಆಗಿಬಿಟ್ಟು ಕೈಯಲ್ಲಿರೋ ಗಿಫ್ಟನ್ನು ಕೊಟ್ಟಿರ್ತಾನೆ. ಇದೇ ರೀತಿ ನಾವು ಅಲ್ಲಿ ಇಲ್ಲಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ನಂದಿನಿನ ಕಳಿಸ್ತಾ ಇರಬೇಕಾದ್ರೆ ವಿದ್ಯಾ ನಂದಿನಿನ ತಡಿತಾಳೆ. ನೋಡಿ, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳಿದಾಗ, ಹೌದು, ಮತ್ತು ಇವರು ಅವತ್ತು ಮೋಸ ಮಾಡಿ ತಾಳಿನ ಕಟ್ಟಿಸ್ಕೊಂಡಿದ್ದಾರೆ, ಇದರಿಂದ ಸುಭಾಷ್ ಅವರಿಗೆ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ, ನಾನೇನು ಮಾಡಲಿ, ನಾನು ಸುಭಾಷನ ನಂಬ್ತೀನಿ ಅಂತ ಹೇಳಿದಾಗ, ನೀವು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು, ನೋಡಿ ಒಂದು ಸಲ ಅವರಿದ್ದ ಅನ್ಯಾಯ ಆಗಿ ಚಂಪಕೋಳಿಗೆ ತಾಳಿ ಬಿದ್ದಿದೆ, ಆದರೆ ನಿಮಗೆ ಅನ್ಯಾಯ ಆದರೆ ಮದುವೆನ ಮಾಡ್ಸೋಕ್ಕಾಗೋದಿಲ್ಲ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಅವರೇ ಬೇರೆ, ಅವ್ರ ಉದ್ದೇಶನೇ ಬೇರೆ, ಮೊದಲಿಗೆ ಈ ರೀತಿ ಮಾತಾಡೋದು ಗಿಫ್ಟ್ ಕೊಡೋದು ಮಾಡಿಬಿಟ್ಟು ಮುಂದೆ ಅವ್ರ ಆಸೆ ಏನು ಅಂತ ಅವರು ಹೇಳ್ತಾರೆ, ಬೇಕಿದ್ರೆ ನಾನು ಹೇಳೋ ಥರ ಒಂದು ಐಡಿಯಾನ ಮಾಡಿ, ಅವಾಗ ಅವರೇನು ಅವ್ರ ಬುದ್ಧಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂದಿದ ತಕ್ಷಣ ವಿದ್ಯಾ ಪ್ಲಾನ್ ಪ್ರಕಾರನೇ ನಂದಿನಿ ಇಲ್ಲಿ ಸುಭಾಷನ ರೂಮಿಗೆ ಕರ್ಸ್ಕೊಂಡಿರ್ತಾಳೆ. ಅವಾಗ ಸುಭಾಷ ಕೂಡ ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳಿದ ತಕ್ಷಣ, ನೀವೇನು ಅಂತ ನಿಮ್ಮ ಬಂಡವಾಳನ ಇವ್ರ ಮುಂದೆ ಬಯಲು ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ ಅಂದಾಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತೀಯ ಅಂತ ಹೊಡಿಬೇಕು ಅಂತ ಹೋಗ್ತಾನೆ. ನೋಡಿದರೆ ಅಲ್ಲಿಗೆ ಶಿವರಾಮೇಗೌಡ ಕೂಡ ಬಂದ್ಬಿಡ್ತಾನೆ. ಏನೆಲ್ಲ ಮಾಡ್ತಾ ಇದೆಯಾ, ಇದೇನಿಲ್ಲ ನೀನು ಬೂತಲ್ಲಿ ಹೋಗಿ 100-150 ಜನ ಸೇರಿಸಿ ಮಾಡ್ತಾ ಇರೋ ಕಾರ್ಯಕ್ರಮ ಇದಾ ಅಂತ ಹೇಳ್ಬಿಟ್ಟು ಸುಭಾಷ ಕೆನ್ನೆಗೆ ಹೊಡೆದೇ ಬಿಡ್ತಾರೆ. ಅಂಕಲ್, ಇವರಿಗೆ ಚಂಪಾ ಅಂದರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬೆಂದಿದ್ರು ಅಂಕಲ್, ಅದಕ್ಕೆ ಇವ್ರ ಮುಖವಾಡನ ಬಯಲು ಮಾಡಬೇಕು ಅಂತಲೇ ನಾನು ಈ ರೀತಿ ನಾಟಕ ಮಾಡಿ ಇವ್ರನ್ನ ಇಲ್ಲಿಗೆ ಬರೋ ಕೇಳಿದ್ದು ಅಂದಾಗ ಸುಭಾಷಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಹೆಣ್ಣು ಅಂದರೆ ಏನು ಅಂದ್ಕೊಂಡಿದ್ಯಾ, ನೀನು ಕರೆದಿದ್ದಕ್ಕೆಲ್ಲ ಬರ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನಂದಿನಿ ಕೂಡ ಸುಭಾಷ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ. ನೀನು ಒಳ್ಳೆ ಮನೆತನದ ಹುಡುಗಿ ಕಣವ, ನೀನು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು ಅಂತ ನಂದಿನಿಗೆ ಶಿವರಾಮೇಗೌಡ ಹೇಳ್ತಾನೆ. ನಮ್ಮ ಹಟ್ಟಿಯಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡೋಕ್ಕೆ ಹೇಗ್ಲ ಮನಸ್ಸು ಬಂತು, ಹೆಂಡ್ತಿ ಇರಬೇಕಾದ್ರೆ ಇನ್ನೊಂದು ಹೆಣ್ಣಿನ ಸವಾಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ಸುಭಾಷನ ಚೆನ್ನಾಗಿ ಹೊಡೆಯುತ್ತಾನೆ. ಮನೆ ಕರ್ಕೊಂಡು ಬಂದಿದ್ದ ತಕ್ಷಣ, ಏನೋ ನೋಡ್ತಾ ಇದೆಯಾ ಗೋವಿಂದು, ಹೋಗಿ ದೇವ್ರ ಮನೆಯಲ್ಲಿರೋ ಚಾಟಿನ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಸುಭಾಷಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಅಯ್ಯೋ ಬಾವ, ಅವ್ರನ್ನ ಬಿಟ್ಬಿಡಿ ಬಾವ, ನೀವು ಈ ರೀತಿ ಹೊಡೆಯೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಏನೋ ಗೊತ್ತಿಲ್ಲದೇನೆ ವಿಷಯಗಳಿಗೆ ತಪ್ಪು ಮಾಡೋನೆ ಅಂತ ಹೇಳಿದಾಗ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ವಿಷಯಗಳಿಗೆ ಅಂತ ಹೇಳ್ತೀಯಲ್ಲ, ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಈಶ್ವರಿ ಅಂತ ಹೇಳ್ತಾರೆ. ಬಾವ ಏನು ಮಾಡೋದು ಬಾವ, ಎತ್ತು ಕರಳು, ಅವ್ನು ಮಾಡಿರೋದು ತಪ್ಪು ಅಂತ ನಾನು ಕೂಡ ಒಪ್ಕೊಳ್ತೀನಿ, ಆದರೆ ನೀವು ಈ ರೀತಿ ನನ್ನ ಕಣ್ಣು ಮುಂದೆನೇ ಹೊಡೆದ್ರೆ ನನಗೆ ನೋಡ್ಕೊಂಡಿರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಇಂಥ ಕೆಲಸ ಮಾಡಿದವನು ಯಾವುದೇ ಕಾರಣಕ್ಕೂ ಈ ಹಟ್ಟಿಯಲ್ಲಿ ಇರಬಾರ್ದು, ಇವತ್ತೇ ಈಗಲೇ ಹಟ್ಟಿ ಬಿಟ್ಟು ಹೊರಟ್ಬಿಡು ಅಂತ ಸುಭಾಷಗೆ ಹೇಳ್ಬಿಡ್ತಾನೆ. ಬಟ್ ನಾಳಿನ ಸಂಚಿಕೆಯಲ್ಲಿ ಸುಭಾಷ ಮನೆ ಬಿಟ್ಟು ಹೋಗೋದಿಲ್ಲ, ಯಾಕೆಂದರೆ ಎಲೆಕ್ಷನ್ನು ಹತ್ರ ಇರೋದ್ರಿಂದ ಇದು ನ್ಯೂಸ್ ಆಗಿಬಿಡುತ್ತೆ ಅಂತ ಹೇಳಿ ಸುಭಾಷನ ಮತ್ತೆ ಮನೆಯಲ್ಲೇ ಇಡ್ಸ್ಕೊಳ್ತಾನೆ. ಬಟ್ ನಾಳಿನ ಎಪಿಸೋಡ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.